ಸೊ ಇವ್ರ ನಮ್ ದೋಸ್ತ ಸೋಹೇಲ್ ಅಂತಂದ. ಸೊ ಗೈಸ್, ಈಗ ನಾವೇನ್ ಹೊಂಟಿದೇವು ಆ ಒಂದು ಜಾಗಕ್ಕ. ಆ ಜಾಗದ ಹೆಸರೇನು? ಮಿಲನ್ ಸಾಬ್ ಗುಡಿ ಇದೆ. ಹಾ, ಬಿಲಾಮ್ ಸಾಬ್ ಗುಡಿ. ದರ್ಗಾ ಇದೆ, ಪ್ರಸಿದ್ಧವಾದಂತ ದರ್ಗಾ. ಹಿರೇಕೊಡಿ ಊರಿನ ದರ್ಗಾ ಅಲ್ಲ ಅದು? ಸಮೀಪ. ಹಾ, ಹಿರೇಕೊಡಿ ಮತ್ತ ನಾಗರಾಳ್ ಊರಿನ ಸಮೀಪದಲ್ಲಿ ಇರ್ತಕ್ಕಂತ ಒಂದು ದರ್ಗಾ. ಗುಡ್ಡ. ದರ್ಗಾದ ಹಿಂದಗಡೆ ಇರ್ತಕ್ಕಂತ ಒಂದು ಗುಡ್ಡದ ಮೇಲ್ಗಡೆ ಇರ್ತಕ್ಕಂತ ಒಂದು ಜಾಗ. ಅಲ್ಲಿ ಹೊಂಟಿದ್ದೇವೆ ಸ್ನೇಹಿತರೆ. ಬಾಳೇನಿಲ್ರಿ, ಒಂದ್ ಸದಲ್ಗಾದಿಂದ ಒಂದು 10-15 ಕಿಲೋಮೀಟರ್ ಆಗ್ತೈತಿ. ಖರೆ ಅಲ್ಲಿ ಹೋದ ನಂತರ ತೋರ್ಸ ನಿಮ್ಗ ಎಷ್ಟ್ ಮಸ್ತ್ ಐತಿ ಅನ್ನೋದ. ವ್ಯೂ ಮಸ್ತ್ ಐತಿ. ಮಸ್ತ್ ಅಂದ್ರ ಮಸ್ತ್ ಐತಿ. ಲಾಂಗ್ ರೂಟ್ ಹಾದಿ ಹಿಡ್ಕೊಂಡ ಹೊಂಟಿದೇವ್ರಿ. ಶಾರ್ಟ್ ಕಟ್ ಐತಿ, ಖರೆ ನಮ್ಗ್ ಶಾರ್ಟ್ ಕಟ್ ಹೋಗಿ ಅಭ್ಯಾಸ ಇಲ್ರಿ. ಎಲ್ಲಾ ಲಾಂಗ್ ದೂರಿಂದನ ಹೋಗ್ತೇವ್ರಿ. ಭಾಳ ಏನ್ರ ಎಮರ್ಜೆನ್ಸಿ ಇತ್ತಂದ್ರ ಶಾರ್ಟ್ ಕಟ್ ಹೊಡಿತೇವ್ರಿ ಗಾಡಿ. ಈಗ ನಮ್ ಕಡೆ ಬಹಳಷ್ಟು ಟೈಮ್ ಐತಿ. ಸೊ ನಾವು ಎಷ್ಟ್ ಸಾಧ್ಯ ಆದಷ್ಟು ದೂರಿಂದನೂ ಹೋಗವ್ರ. ನಾವು ಈಗ ಏನ್ ಅಷ್ಟ್ ಮಾತಾಡಕತ್ತಿಲ್ಲ. ಮಾತಾಡುವಂತ ಒಂದು ಟಾಪಿಕ್ ಬಹಳಷ್ಟು ಐತ್ರಿ. ಖರೆ ಹೆಂಗೈತಿ ನಮ್ದು ವಿಡಿಯೋಕ್ಕ ಅಷ್ಟೊಂದ್ ಏನ್ ವ್ಯೂಸ್ ಬರವಲ್ವು. ಅದಕ್ಕ ನಾವೇನ್ ಮಾತಾಡಕತ್ತಿಲ್ಲ. ವ್ಯೂಸ್ ಬರಕೈತಂದ್ರ ಭಾಳ ಅಂದ್ರ ಹಾಗಡ್ ಮಾತಾಡ್ತೀವ್ರಿ ನಾವ. ಖರೆ ಈಗ ಏನ್ ಮಾತಾಡಂಗಿಲ್ಲ ನಾವ. ವಿಶ್ವಾಸ ನೋಡ್ರಿ, ನಂಗೆ ಡ್ರೈವಿಂಗ್ ಬರೋಲ್ಲ, ದರಾಬಿ ಬರೋಲ್ಲ. ಕಲ್ಸ್ಕೊತ ವಿಡಿಯೋ ಚಾಲು ಇದೆವು. ದೋಸ್ತಗ ಡ್ರೈವಿಂಗ್ ಕಲ್ಸಾಕದೇನ್ರಿ? ಅಂದ್ರ ಒಂದ್ 60% ಗಾಡಿ ಬರ್ತಿತ್ರಿ. ಹಂಗೇನಿಲ್ಲ, ಬರಂಗಿಲ್ಲ ಅಂತೇನಿಲ್ಲ. 60% ಗಾಡಿ ಬರ್ತೈತಿ. ಕಲ್ಸಿದ್ಯಾನ 4 ದಿನದಾಗ ಕಲ್ಸಿದ್ಯಾನ್ರಿ. ವಿಚಾರ ಮಾಡ್ರಿ ಯಾವ ರೀತಿ ಕಲ್ಸಿದ್ಯಾನ ನೋಡ್ರಿ. ಹೆಂಗ್ ಹೊಡ್ಯಾಕತ್ತಿದ ಗಾಡಿ. ಹರ್ಯಾಗ ಒಂದ್ ತಾಸ್, ಬರೇ ಒಂದ್ ತಾಸ್ ಇಷ್ಟ್ರ ಗಾಡಿ ಕಲ್ಸಿದ್ಯಾನ ನೋಡ್ರಿ. ಪಾಟ್ನ ಕಲ್ತು ಬಿಡಿದ. ನಿಮ್ಗ ಬಿ ಕಲಿಯೋದ ಇಂಟ್ರೆಸ್ಟ್ ಇತ್ರ ನಮ್ದೊಂದ್ ಕೋಚಿಂಗ್ ಸೆಂಟರ್ ಜಾಯ್ನ್ ಆಗ್ಬೋದ್ರಿ. ಕೋಚಿಂಗ್ ಸೆಂಟರ್ ಏನ್ ತೆಗ್ದಿಲ್ಲ, ಬಟ್ ನೀವು ಜಾಯ್ನ್ ಆದ್ರ ನಾವೊಂದ್ ತೆಗೆದು ಬಿಡ್ತೀವಿ. ಸ್ಟೂಡೆಂಟ್ ಜಾಸ್ತಿ ಆತಂದ್ರ ಒಂದ್ ಹೆಸರು ಬಿಡ್ತೀವ್ರ ಚಲೋ ಅಂತದ. ಅಲ್ಲಿ ತಕ ನೀವ್ ಜಾಯ್ನ್ ಆಗ್ಬೋದ್ರಿ. ಪೈಲ ಜಾಯ್ನ್ ಆಗ್ರಿ. ನಮ್ದ ಹೊಸ ಬ್ಯಾಂಕ್ ಇದ್ರಿ. ನಮ್ ಬ್ಯಾಂಕ್ ಹೆಸರು ನಿಮ್ಗೆ ಗೊತ್ತಿರ್ಬೇಕು, ಸದಾ ಬಂದ್ ಬ್ಯಾಂಕ್. ಸದಾ ಬಂದ್ ಇರುವಂತ ಬ್ಯಾಂಕಿಗೆ ಸ್ವಾಗತ ಸುಸ್ವಾಗತ. ಸದಾ ಬಂದ್ ಬ್ಯಾಂಕ್ಗೆ ನೀವು ಏನ್ರ ರೊಕ್ಕ ಹಾಕವ್ರಿತ್ತಂದ್ರ ರೊಕ್ಕ ಹಾಕ್ಬೋದು. ಖರೆ ಲೈಫ್ ಟೈಮ್ ನೀವು ರೊಕ್ಕ ಹೊಳಿ ಕೇಳಂಗಿಲ್ಲ. ಈ ರೀತಿ ಒಂದು ಪಾಲಿಸಿ ಐತಿ ನಮ್ದ. ಈ ವಿಡಿಯೋದ ಲಾಸ್ಟ್ ದಾಗ ನನ್ QR ಕೋಡ್ ಸೆಂಡ್ ಮಾಡ್ತೇನ್ರಿ. ಆ QR ಕೋಡ್ಗ ನಿಮ್ಗೆ ಸಾಧ್ಯ ಆದಷ್ಟು ರೊಕ್ಕ ಹಾಕ್ರಿ. ಹೊಳಿ ಕೇಳಕ್ ಹೋಗ್ಬೇಡ್ರಿ. ಹೊಳಿ ಸಿಗಂಗಿಲ್ಲ ಅವ್ ನಿಮ್ಗ. ಅಷ್ಟೊಂದ್ ನಮ್ ಬ್ಯಾಂಕ್ ಗ್ಯಾರಂಟಿ ಕೊಡ್ತೈತ್ರಿ ನಿಮ್ಗ. ಓಕೆ, ಅಧಿಕ ಮಾಹಿತಿಗಾಗಿ ನೀವು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಡ್ರಿ. ಸ್ಟೆಪ್ ಬೈ ಸ್ಟೆಪ್ ಹೋಗ್ತೇವ್ ನಿಮ್ಗ. ಈ ಫಸ್ಟ್ ಸ್ಟೆಪ್ ಏನೈತಿ ಅಂದ್ರ QR ಕೋಡ್ ಸ್ಕ್ಯಾನ್ ಮಾಡೋದ, ರೊಕ್ಕ ಬಿಡೋದ. ಸೊ ಹಿಂಗ ಸಬ್ಸ್ಕ್ರೈಬ್ ಆಗಿರ್ರಿ. ನೆಕ್ಸ್ಟ್ ವಿಡಿಯೋ ಬರೋ ತನಕ ಸ್ವಲ್ಪ ವೇಟ್ ಮಾಡ್ರಿ. ಬರ್ತೈತಿ ವಿಡಿಯೋ ಬರ್ತಾವ. ಇನ್ ಮುಂದ್ ಕಂಟಿನ್ಯೂ ವಿಡಿಯೋಗಳು ಬರ್ತಿರ್ತಾವ. ಹಿಂಗ ಸುಮಿತ್ರ ಹಾರ್ನ್ ಇದಾವ ಮಂದಿಗೆ ತೋರ್ಸೋದ್. ಇಲ್ಲ ಹೊಡಿಗೆ ಹಂಗ ಜರಜೈತಿ ಮಂದಿ ಎಲ್ಲ ಮತ್ ಹಾರ್ನ್ ಎಲ್ಲ ಗರೀಬ್ ಅಂತೂ ಇದೇವು ಬಿಡ್ರಿ. ಹಂಗೇನಿಲ್ಲ. ನೀವ್ ಅಂತಿರ್ಬೋದು ಕಾರ್ ಗಾಡಿ ಹೊಡ್ಯಾಕದೇರಿ ಗರೀಬ್ ಹೆಂಗ ಅಂತಂದ. ಖರೆ ಇದು ಹೆಂಗೈತಿ ಅಂದ್ರ ನಿಮ್ಗೆ ಇದು ವಿಷಯ ಹೇಳ್ಬೇಕಂದ್ರ, ಈ ಗಾಡಿ ತಂದಿದ್ದ ಒಂದ್ ಇನ್ಸಿಡೆಂಟ್ ಅಂತಾರಲ್ರಿ, ಹಂಗ ಒಂದ್ ಗಾಡಿ ಬಂದಿತ್ರಿ. ಈಗ ನಾ ಸದ್ಯ ಬೆಳಗಾವ್ದಾಗ ಇರ್ತೇನ್ರಿ. ಬೆಳಗಾವ್ಕ ಹೋಗಿತ್ತ ಪೈಲ ಗಾಡಿ ಏನಿತ್ರಲ್ಲ, ಗಾಡಿ ಎಲ್ಲಿ ಪಾರ್ಕ್ ಮಾಡಿರ್ತೇನ್ ನೋಡ್ರಿ, ಹೋಗಿ ಬರೋ ತಕ ಅಲ್ಲೇ ಪಾರ್ಕ್ ಇರ್ತಿತ್ರಿ. ಗಾಡಿ ಯಾರು ಕೈ ಹಚ್ಚಂಗಿಲ್ಲ. ನಾ ಬಂದ ನಂತರ ಮತ್ ಗಾಡಿ ಸ್ವಚ್ಛ ತೊಳದ್ ಮತ್ ಅದನ್ನ ನಾನು ಹೊಡಿಬೇಕ್ರಿ. ಮತ್ ಗಾಡಿ ಅದನ್ನ ಖರೆ ಹೇಳ್ಬೇಕಂದ್ರಿ, ಗಾಡಿ ತಂದಿದ್ದ ಮೇನ್ ನಮ್ ಪಪ್ಪಗಳ ಎಮರ್ಜೆನ್ಸಿ ಸಂಬಂಧ ಗಾಡಿ ತಂದಾರ್ರಿ. ಎಮರ್ಜೆನ್ಸಿ ಹೆಂಗಂದ್ರ ಹಾಸ್ಪಿಟಲ್ ಆಗಿರ್ಬೋದು, ಮಳ್ಯಾಗ ಎಲ್ರೇ ಹೋಗೋದು ಇತ್ತಂದ್ರ ಆ ಟೈಮ್ದಾಗ ಅಷ್ಟ ನಮ್ ಪಪ್ಪಗಳ ಗಾಡಿ ಒಯ್ತಾರು. ಅದ್ ಬಿಟ್ರ ನಾವೇನಿದೇವ್ ನೋಡ್ರಿ, ಫಾಲ್ತು ಎಲ್ ಬೇಕಾದಲ್ಲಿ ತಿರ್ಗಾಡ್ತಿರ್ತೇವ್ ನಾವ್ ಗಾಡ್ಯಾಗ. ಹಂಗೇನಿಲ್ಲ, ಎಲ್ ಬೇಕಾದಲ್ಲಿ ತಿರ್ಗಾಡ್ತೇವ್ರಿ ನಾವ್. ಗಾಡಿಯಾಗ ಎಣ್ಣೆ ಹಾಕವ್ರ ಒಬ್ರು ಇರ್ತಾರು, ತಗೊಂಡ್ ಗಾಡಿ ಹೊಡ್ಯವ್ರ ಒಬ್ರು ಇರ್ತಾರು, ತಿರ್ಸಾಡವ್ರ ಒಬ್ರು ಇರ್ತಾರು, ಪ್ಲಾನಿಂಗ್ ಹೇಳವ್ರ ಒಬ್ರು ಇರ್ತಾರು. ಈಗ ಸದ್ಯ ನಾವ್ ಇಬ್ರ ಇದೇವ್ರಿ. ಸೊ ಸೋಹಿಲ್ ಅವ್ರ ಹೊಂಟಿದಾರು. ಒಂದ್ ಅಂಗಡಿ ಇಲ್ಲೇ ಬಾಜುಕ ಒಂದ್ ಅಂಗಡಿ ಐತಿ, ನೋಡ್ಬೋದು ನೀವ. ಅಲ್ಲಿ ಏನ್ರ ಸ್ನಾಕ್ಸ್ ಆಗಿರ್ಬೋದು, ಕುರ್ಕುರೆ, ಚಿಪ್ಸ್, ಕೂಲ್ ಡ್ರಿಂಕ್ಸ್ ಏನ್ರ ತಗೊಂಡ್ ಬರ್ಬೇಕಂದ ಹೋಗಿದ್ದ.
ಸೊ ಎಲ್ಲಾ ಖರ್ಚು ಅವಂದ್ರಿ ನಾ ಊರಿಗೆ ಬೈನಂದ್ರ ಖರ್ಚು ಎಲ್ಲಾ ಅವಂದೇ ಇರ್ತಿತ್ರಿ. ಯಾಕಂದ್ರ ಚಡ್ಡಿ ದೋಸ್ತ್ ಇದಾರಿ ನನ್ಕಿತ ಪೈಲಾ ನೌಕರಿ ಅವ ಮಾಡಕತ್ತಿದ. ಸೊ ನೌಕರಿ ನಂಗ್ ಹತ್ತಿತ್ತಂದ್ರ ಸಾರಿ ಇದಕ್ಕಿಂತ ಪೈಲಾ ನಾ ನೌಕರಿ ಮಾಡ್ತೀನು. ಈಗ ನೌಕರಿ ಮಾಡಕತ್ತಿಲ್ರಿ. ಈಗ ಸ್ವಲ್ಪ ಏನೋ ಒಂದ್ 4-5 ತಿಂಗಳದ ಕೋರ್ಸ್ ಐತಿ. ಅದ್ ಕೋರ್ಸ್ ಮುಗಿದ ನಂತರ ನಾನು ನೌಕರಿ ಮಾಡ್ತೇನೆ. ಸೊ ಇದಕ್ಕಿಂತ ಪೈಲಾ ಕೋರ್ಸ್ ಮಾಡೋಕ್ಕಿಂತ ಪೈಲಾ ಒಂದ್ ನೌಕರಿ ಮಾಡ್ತೇನ್ರಿ ನಾ. ಆ ನೌಕರಿ ಟೈಮ್ದಾಗ ಅವ ಏನ್ ಇದಾರ್ಲಿ ಆ ದೋಸ್ತ, ಅವ್ನ ದೋಸ್ತ ಎಲ್ಲ ನಾನೇ ಹೇಳ್ತೇನ್ರಿ. ಸೊ ಈಗ ನನಗ್ ಚಾನ್ಸ್ ಸಿಕ್ಕೈತಿ ಅವನ ಕಡೆದ ಸಿಕ್ಕಷ್ಟ ಎಲ್ಲ ವಸೂಲಿ ಮಾಡೋದ. ಸೊ ನಾ ವಸೂಲಿ ಮಾಡಕತ್ತಿದ್ದಾನು. ಸೊ ಇದ ಹಿರೇಕುಡಿ ರೀ, ನೋಡ್ಬೋದು ಹಿಂಗ ಹೋದ್ರ ಒಳಗಡೆ ಹಿರೇಕುಡಿ ಬರ್ತೈತ್ರಿ. ಹಿಂಗ ಹೋದ್ರಂದ್ರ ನಾಗರಾಳ ಹತ್ತೈತಿ. ನಿನ್ನೆ ರಾತ್ರಿ ನಾ ನಾಗರಾಳ ಮ್ಯಾಪ್ದಾಗ ಸರ್ಚ್ ಮಾಡಿ ನೋಡಿನ್ರಿ. ಅದ್ ಎಲ್ಲಿ ಬ್ಯಾರೆ ಕಡೆ ನಾವ್ ಒಯ್ಯಾಕೈತ್ರ ಅಂದ್ರ ಕರ್ನಾಟಕದಾಗ 2 ನಾಗರಾಳ ಇದಾವ ಅನ್ನೋದು ಗೊತ್ತಾಯ್ತ್ರಿ ನಂಗ. ಸೊ ಈ ನಾಗರಾಳ ನಿಮ್ಗ ಮ್ಯಾಪ್ದಾಗ ಹೊಡೆದ್ರಂದ್ರ ಸಿಗಂಗಿಲ್ಲ. ಚಿಕ್ಕೋಡಿ ನಾಗರಾಳ ಹೊಡೆದ್ರಂದ್ರ ಬರ್ತೈತಿ ಅಂತಂದ ದೋಸ್ತ ಹೇಳತ್ತ. ನನಗ್ ಗೊತ್ತಿಲ್ರಿ. ಬರ್ತಿದ್ರಿ ಯು ವಿಲ್ ಬಿ ಟ್ರೈ. ಒಂದ್ ಟ್ರೈ ಮಾಡಿ ನೋಡ್ರಿ. ಇಲ್ಲ ಐತಂದ್ರ ಚಿಕ್ಕೋಡಿ ಹೊಡಿರಿ. ಚಿಕ್ಕೋಡಿ ಆಸ್ಪಾಸ್ ಒಂದ್ ಸ್ವಲ್ಪ ನಾಗರಾಳ ಹಿರೇಕುಡಿ ಕಾಣಿಸ್ತಿದ್ರಿ. ಬಿಲನ್ ಸಾಬ್ ದರ್ಗಾ ಅಂತಂದ ಮ್ಯಾಪ್ದಾಗ ಕಾಣಿಸ್ತೈತಿ. ಅಲ್ಲಿ ನೀವು ಬಂದ್ರಂದ್ರ ನಿಮ್ಗ ಆ ಒಂದ್ ವ್ಯೂ ಪಾಯಿಂಟ್ ಕಾಣಿಸ್ತೈತ್ರಿ. ಯಾರು ಬಿ ಕೇಳ್ರಂದ್ರ ಹೇಳ್ತಾರ ಅವ್ರ ಯಾವ ರೀತಿ ಹೋಗ್ಬೇಕು, ಹೆಂಗ್ ಹೋಗ್ಬೇಕು. ನೀವ್ ಕೇಳಾಕ ಹೋಗ್ಬೇಡ್ರಿ. ಅದ್ ಹೆಂಗ್ ಹೋಗ್ಬೇಕು ಅನ್ನೋದು ಈ ವಿಡಿಯೋದಾಗ ನಾವ್ ನಿಮ್ಗ ತೋರಿಸ್ತೇವು. ನೀವ್ ಆ ಒಂದ್ ಪಾಯಿಂಟ್ ತಕ ಬಂದ್ರ ಮುಗ್ದೋಯ್ತ್ರಿ. ಮತ್ತೆ ಏನ್ ಮಾಡಕತ್ತಂಗಿಲ್ಲ ನಿಮ್ಗ. ಆ ಗುಡಿದಿಂದ ಅದ್ರ ಮುಂದಿನ ಜರ್ನಿ ಏನಿತ್ಲ ಈ ವಿಡಿಯೋದಾಗ ನಿಮ್ಗ ನೋಡಕ್ ಸಿಗ್ತೈತಿ. ನೀವ್ ಅನ್ಬೋದು ಈ ಕಡೆ ಬರ್ಬೇಕಾದ್ರ ನನಗ ಭೇಟಿ ಆಗಕ್ ಸಿಗ್ತೈತಿ. ನನಗ ಭೇಟಿ ಆಗಕ್ ಬರಾಕ ಹೋಗ್ಬೇಡ್ರಿ. ಯಾಕಂದ್ರ ನಾ ಊರಾಗ ಇರಂಗಿಲ್ರಿ. ಊರ್ ಬಿಟ್ಟು ಹೊರಗಡೆ ಇರ್ತೇವು. ನಾವ್ ಇವತ್ ಎಲ್ಲಿದ್ದಾನೋ ನಾಳೆ ಎಲ್ಲಿ ಇರ್ತಾನ ನನ್ಗ ಗೊತ್ತಿರಂಗಿಲ್ಲ. ಊರಾಗಿದ್ನಂದ್ರ ಇದೇ ರೀತಿ ನಮ್ದೊಂದು ಸಿಚುವೇಶನ್ ಇರ್ತೈತಿ. ಸೊ ನಾವ್ ತಿರ್ಗಾಡ್ಕೊತಿರ್ತೇವ್ರಿ. ಲೈಫ್ ಎಂಜಾಯ್ ಮಾಡ್ಕೊತಿದೇವ್ರಿ. ಮಜಾ ಮಾಡ್ಕೊತಿದೇವ್ರಿ. ನೀವ್ ಬಿ ಮಜಾ ಮಾಡ್ರಿ, ಎಂಜಾಯ್ ಮಾಡ್ರಿ. ಇಷ್ಟ ಹೇಳ್ತಾನ್ರಿ ನಾ. ಇದ ನೋಡ್ರಿ ಅದ ದರ್ಗಾದ ಮೇನ್ ಗೇಟ್. ಇದು ಸ್ಟಾರ್ಟಿಂಗ್ ಮುಂದುವರೆದ ದರ್ಗಾ ಎಂಡಿಂಗ್. ದರ್ಗಾ ಎಂಡಿಂಗ್. ಇಲ್ಲೊಂದು ಹ್ಯಾಂಡ್ ಬ್ರೇಕ್ ಬ್ರೇಕ್ ರೀ. ಹೆಸರು ಕಟ್ಟ ಹಚ್ಚದ್ರಿ. ಆ ಉಪಯೋಗ ಏನಿಲ್ಲ ತರದ್ರಿ. ನೋಡ್ರಿ ಹ್ಯಾಂಡ್ ಬ್ರೇಕ್ ಹಚ್ಚಿದ್ರ ಗಾಡಿ ಪರ್ಫೆಕ್ಟ್ ಜಾಗದಾಗ ನಿಲ್ತೈತಿ. ಹಿಂದ ಮುಂದ ಹೋಗಂಗಿಲ್ಲ. ಆದ್ರೆ ಇದ್ ಗಾಡಿ ಹೋಗ್ತೈತ್ರಿ. ಅಂದ್ರೆ ಈ ತರ ಉಪಯೋಗ ಇಲ್ಲ. ಸುಮ್ಮ ಹಚ್ಬೇಕ್ರಿ. ಅದೊಂದು ಕೊಟ್ಟಿದಾರ ಅಂದ್ಮೇಲೆ ಹಚ್ಬೇಕ್ರಿ ಇಷ್ಟ. ನಾ ನಿಮ್ಗ ನಮ್ ಗಾಡಿ ತೋರಿಸ್ಲಿಲ್ಲ ನಿಮ್ಗೆ. ನಾ ಗಾಡಿ ತೋರ್ಸನ್ ಬರ್ರಿ. ಇದ್ ನೋಡ್ರಿ ಗಾಡಿ. ನಮ್ ದೋಸ್ತ ಯಾನೋ ಮರ್ತಿದ ನೋಡ್ರಿ. ಏನ್ ಮರ್ತಿದ ನಂಗೂ ಗೊತ್ತಿಲ್ಲ. ಹಾ ಚಸ್ಮಾ ಮತ್ತ ಒಂದು ಟೋಪಿ ರೀ. ಅದ್ ಇಂಪಾರ್ಟೆಂಟ್ ಐತ್ರಿ ಬಾಳ. ಅದ್ ಬೇಕ. ರಾತ್ರಿ ಸೇವೆ ಲುಕ್ ಲುಕ್ ಚಲೋ ಕಾಣಂಗಿಲ್ಲ ಅದ್ರ ಸೇವೆ. ಅಲ್ಲಿ ಮ್ಯಾಗ ಏನೋ ಪಂಕ ಹಚ್ಚಿದಾರಲ್ಲ ಅಲ್ಲಿ ಹೋಗೋರಿದೇವ್ರಿ ನಾವ್ ಮ್ಯಾಗ ತುದಿಗ. ಪವನ ಚಕ್ಕಿ ಅಂತಾರ ನೋಡ್ರಿ. ನಿಮ್ ಕಡೆ ಏನಂತಾರ ನೋಡ್ರಿ. ನಮ್ ಕಡೆ ಪವನ್ ಚಕ್ಕಿಯ ಪಂಕ ಹಿಂಗ ಏನ್ರ ಅನ್ಕೋತಿರ್ತಾರು. ಆ ಗುಡ್ಡದ ಮ್ಯಾಗ ಹೊಂಟಿದೇವ್ರಿ. ಅಲ್ಲಿ ಮ್ಯಾಗ ವ್ಯೂ ಪಾಯಿಂಟ್ ಐತ್ರಿ. ಬರ್ರಿ ಹೋಗೋನು. ಇಬ್ರ ಬಂದೇವ್ರಿ. ನಮ್ ಗ್ಯಾಂಗ್ ಐತ್ರಿ. ದೊಡ್ಡದೈತ್ರಿ ಗ್ಯಾಂಗ್. ಖರೆ ಅವ್ರೆಲ್ಲಾ ಕೆಲ್ಸ ಮ್ಯಾಗ ಹೋಗಿದಾರ್ರಿ. दरगाह के एरिया में शराब और अय्याशी करना सख्त मना है. पकड़े जाने पर जुर्माना 10,000 रुपए. ಸೊ ಪ್ಯೂರ್ ಇದು ಲ್ಯಾಂಗ್ವೇಜ್ ಹಿಂದಿದಾಗ ಬರ್ದಾರು. ಖರೆ ಬರ್ದಿದ್ದ ಅಕ್ಷರ ಇಂಗ್ಲಿಷ್ ದಾಗ ಬರ್ದಾರು. ಸೊ ಈ ರೀತಿ ಒಂದ್ ಟೆಕ್ನಾಲಜಿ ನಮ್ ಕಡೆ ಅಟ್ಟ ನೋಡಕ್ ಸಿಗ್ತೈತ್ರಿ. ಎಲ್ಲಾ ಕಡೆ ನೋಡಕ್ ಸಿಗಂಗಿಲ್ರಿ. ಸೊ ಗೈಸ್ ನಂದ್ ಗೋಗಲ್ ನಂದ್ ಸ್ಪೆಕ್ಟ್ ಕಾರ್ ಗಾಡ್ಯಾಗ ಮರ್ತ ಬಂದೇನ್ರಿ. ಮತ್ ಹೋಗಿ ತಗೊಂಬರ್ತೇನ್ರಿ ನಾ. ಇರೋದ್ ಬಿಡ್ರಿ. ಮ್ಯಾಗ ಹೋಗೋದೇ ಕ್ಯಾನ್ಸಲ್ ಮಾಡ್ನು. ಮ್ಯಾಗ ಹೋಗದ್ ಬೇಕ. ನಮ್ ದೋಸ್ತರು ನೋಡಕ್ ಕಾಯಕತ್ತಿದಾರ. ಇಷ್ಟೆಲ್ಲಾ ಫಾಲ್ತು ಮಾತ್ ಕೇಳ್ಕೊತ್ ಹೋಗಿದಾರ ಅಂದ್ಮ್ಯಾಗ ತೋರ್ಸಕ್ ಬೇಡ. ಚಸ್ಮಾ ಮರ್ತಿದ್ಯಾನತಂದ ನನ್ ತಲೆ ಹೆಂಗ್ ಬತ್ತಂದ್ರ ಅದೇನ್ ಅದ್ ದೂರ್ ನೋಡಿ ನೋಡ್ರಿ ಬ್ಲರ್ ಕಾಣಕತ್ತೈತಿ. ಯಾಕ ನಂಗ್ ಬ್ಲರ್ ಕಾಣಕತೈತಿ ಅಂತಂದ ವಿಚಾರ ಮಾಡ ನನ್ ನೆನಪ್ ಬತ್ತು. ನಾ ಸ್ಪೆಕ್ಟ್ ಹಾಕಿಲ್ಲ ಇವತ್ತ. ಸ್ಪೆಕ್ಟ್ ಗಾಡ್ಯಾಗ ಇಟ್ಟ ಬೈನ್ ನಾನು. ಹಾ ಆಯ್ತು ಬರ್ರಿ ಬರೋಬ್ಬರ್. ನಂಗ್ರೆ 200 ಮೀಟರ್ ನಡೆದೆವು. 200 ಅಂದ್ರ 200 ಮೀಟರ್ ನಡೆದಿದ್ದೇವೆ. ಆದ್ರೆ ನಂಗ ಅನ್ಸತೈತಿ ಅರ್ಧ ಕಿಲೋಮೀಟರ್ ನಡೆದೇವು.
ಯಾಕೆ ನಂಗೆ ಹಂಗೆ ಅನ್ಸತ್ತೈತಿ ಅಂದ್ರೆ ಟ್ಯಾಕ್ ಖತರ್ನಾಕ್ ಐತ್ರಿ. ತೋರ್ಸ್ಲಿ ಈ ಟೈಪ್ ಐತಿ ನೋಡ್ರಿ. ಈ ವಿಡಿಯೋದಾಗ ಅಷ್ಟು ಕ್ಲಿಯರ್ ಕಾಣಂಗಿಲ್ಲ, ಬರ್ರಿ ಇರುವತ್ತು ನಾವು ಒಯ್ತಾನೆ ಬರ್ರಿ. ಖರೆ ಹೇಳ್ಬೇಕಂದ್ರೆ ಕ್ಯಾಮ್ರಾ ಅಷ್ಟು ಕ್ವಾಲಿಟಿ ಇಲ್ರಿ ನನ್ನ ಕಡೆ. ಇದು ಮೈಕ್ ನಿನ್ನೆ ಆರ್ಡರ್ ಮಾಡಿಸಿದೆ ನಾವು. ಮೈಕ್ ಒಂದ ನೋಡ್ರಿ ಚಲೋ ಐತಿ. ರೋಡ್ ಫುಲ್ NH4 ಹೈವೇ ಟೈಪ್ ಐತ್ರಿ. ಗಾಡಿಗಳು ಏನ್ ಬರಂಗಿಲ್ರಿ, ಖರೆ ನಡ್ಕೊತ ಹೋಗ್ಬೇಕು ನಾವ. ಸ್ವಲ್ಪ ಜಬಿಸಿ ನಡಿಬೇಕ್ರಿ. ಪ್ರತಿಯೊಂದು ಹೆಜ್ಜೆ ಊದ್ಕೋತ ಇಟ್ಟಂಗ ಇಡ್ಬೇಕ್ರಿ. ಇಲ್ಲಂದ್ರ ಸ್ಲಿಪ್ ಆದ ನಂತರ ನೆಟ್ಟಗ ದರ್ಗಾದಾಗ ಡೈರೆಕ್ಟ್ ಈ ಒಂದು ನಾವು ಹೊಂಟಿರ್ತಕ್ಕಂಥ ಜಾಗ ಏನೈತಲ್ರಿ ಅಷ್ಟ ಯಾರಿಗೂ ಏನೋ ಗೊತ್ತಿಲ್ರಿ. ಅದಕ್ಕೆ ಇಲ್ಲಿ ಮಂದಿ ಇಲ್ರಿ ಹೆಚ್ಚ. ನಮ್ ದೋಸ್ತ ಇಲ್ಲಿ ಪೆಲ್ಲನ ರೋಡ್ ಇಲ್ಲ ಆತರ ಮಾತಾಡಿ ಶಾರ್ಟ್ಕಟ್ ತೆಗಿಕತ್ತಿದ. ಬರ್ರಿ ಏನಾತಿದ್ ನೋಡೋಣ. ಸೊ ಗೈಸ್ ಇಷ್ಟ ಮ್ಯಾಗ ಬಂದೇವ್ರಿ ನಾವೀಗ. ಸಾಕಾಗಿದ್ದೀರಿ, ಕೂತಿದೇವ್ರಿ ಇಲ್ಲೇ. ಸಾಕಾಗಿದ್ದೀರಿ, ಸಾಕಾಗೈತಿ. ಫುಲ್ ಧಾಪ್ ಹತ್ತೈತಿ. ಉಸಿರಾಡಕ್ ಬರ್ವತ್ ಆ ನಮ್ನೆ ಧಾಪ್ ಹತ್ತೈತಿ. ಕಾಲಾಗಿಂದ ಏನೋ ಸುಳಕ್ನ ಹೋಯ್ತು ನೋಡ್ರಿ. ಇಂಥವೆಲ್ಲ ಕಾಮನ್ ರೀ ಇಲ್ಲಿ. ಅದೇನ್ರ ನಿಮ್ಗೆ ಅಂಜಿಕೆ ಅನ್ನೋದು ಇತ್ತಂದ್ರ ಬರಕ್ ಹೋಗ್ಬೇಡ್ರಿ. ಕಾಲಾಗಿಂದ ಹಾವುಗಳದ ಓಡಾಡ್ತಿರ್ತಾವ್ರಿ. ಅವತ್ರ ಓಡಾಡ್ಕೊತ ಹೋಗ್ತಾವ್ರಿ. ಅವ ಅಟ್ಟೇನ್ ತಲೆ ಕೆಡ್ಸೋದಿಲ್ಲ. ನೀವೆಲ್ಲಿ ಕಾಲ್ ಇಡತ್ತಿರ್ಲ ಅದಡ್ ಜರ ನೋಡಿ ಇಟ್ರ ಸಾಕು. ಅವ್ರ ಕುತ್ತಿಗೆ ಮ್ಯಾಗ ಕಾಲ್ ಕೊಟ್ರ ಅಂದ್ರ ಅವ್ ನಿಮ್ ಕುತ್ತಿಗೆ ಮ್ಯಾಗ ಕಾಲ್ ಕೊಡ್ತಾವ ಅಷ್ಟ. ಇನ್ನ ಅಷ್ಟ್ ಮ್ಯಾಗ ಹೋಗೋದೈತಿ. ಬಟ್ ನಿಮ್ಗ ಅಲ್ಲಿ ಹೋಗೋದ ಭಾಳ ಮುಶ್ಕಿಲ್ ಆಗತೈತಿ. ದೋಸ್ತ ಅನ್ನಕದ ಇಲ್ಲಿಂದ ತಡಿಕ್ ಹೋಗುನು ನಡೀಪ ಅಂತಂದ. ಆದ್ರ ಹೋಗೋದಂದ್ರ ಹೋಗೋದ ನಡಿ. ಹೆಂಗಿತ್ರಿ ಗೈಸ್, ಇಲ್ಲಿ ಯಾರು ಬರಂಗಿಲ್ರಿ ಜಾಸ್ತಿ. ಎಲ್ಲಿ ಯಾರು ಬರಂಗಿಲ್ಲ ಅಲ್ಲಿ ನಾವು ಹೋಗ್ತಿರ್ತೇವು. ಸೊ ಗೈಸ್ ಇಲ್ಲಿ ತಕ ಕ್ಯಾಮ್ರಾ ತಗೊಂಡ್ ಬೈನ್ರಿ ನಾ. ಇನ್ ಮುಂದ ಕ್ಯಾಮ್ರಾ ಕಿಶೆದಾಗ ಇಟ್ಕೊಂಡ್ ಹೋಗ್ಬೇಕ್ರಿ. ಇಲ್ಲಾಂದ್ರ ನಂಗ ನಡೆಯೋದ್ ಮುಶ್ಕಿಲ್ ಐತಿ. ಕ್ಯಾಮ್ರಾ ಹಿಂಗ್ ಹಿಡ್ಕೊಂಡ ಬರೋದ ಅಲ್ಲಿ ಮ್ಯಾಗ ಹೋಗೋದ ಇಂಪಾಸಿಬಲ್ ಐತಿ. ಸೊ ಡೈರೆಕ್ಟ್ ನಿಮ್ಗೆ ಮ್ಯಾಗಿನ್ ವ್ಯೂ ಪಾಯಿಂಟ್ ತೋರಿಸ್ತಾನು ಬರ್ರಿ. ಸೊ ಗಾಯ್ಸ್ ಫೈನಲಿ ನಾವು ಬಂದೇವ್ರಿ. ನೋಡ್ರಿ ಜಾಗ ಯಾವ ರೀತಿ ಐತಿ ಅಂತಂದ. ನಮ್ ದೋಸ್ತ ಕೂತಿದಾರೆ, ಕಾಲ್ ನುಸಾತ ಅವನು ನೋಡ್ರಿ ಅಲ್ಲಿ. ಈ ಒಂದು ಗುಡ್ಡ ನಾಗರಾಳ್ ಮತ್ತ ಹಿರೇಕೊಡಿ ಇವೆರಡು ನಡುಕ ಈ ಗುಡ್ಡ ಬರ್ತೈತಿ. ಗುಡ್ಡ ಮ್ಯಾಗ ಒಂದು ಜಾಗ ಐತಿ. ಜಾಗದ ಮ್ಯಾಗ ವಿದ್ಯುತ್ ಚಕ್ರ ಏನ್ ಕಾಣತಾವ್ರಲ್ಲ ಇವ ಈ ಟೈಪ್ ಹತ್ಕೋತ ಹೋಗಿದಾರ್ರಿ. ಸಾಲ ಹಿಂಗ ಹೋಗಿತ್ರಿ ಅದ. ಸೊ ಈ ಒಂದ್ ಜಾಗ ಈ ರೀತಿ ಐತಿ. ಫುಲ್ ಆ ಸೈಡು ಜಾಗ ಐತ್ರಿ. ಆ ಕಡೆ ಹೋಗ್ಬೋದು ನೀವು, ಆ ಕಡೆ ಹೋಗ್ಬೋದು, ಹಿಂಗ ಹೋಗ್ಬೋದು. ಫುಲ್ ಜಾಗ ಐತ್ರಿ ಇದ. ಮನ್ಸಿಗೆ ಏನ್ರ ಬೇಜಾರ ಆಗಿರ್ಬೋದು, ಮೂಡ್ ಆಫ್ ಆಗಿರ್ಬೋದು, ಏನ್ರ ಹಿಂಗ ಅಪ್ಸೆಟ್ ಫೀಲ್ ಆಗತ್ತಿತ್ತಂದ್ರ ಇಲ್ಲಿ ಬಂದ್ರ ಅಂದ್ರ ಫ್ರೆಶ್ ಆಗ್ತೈತಿ ಮೂಡ. ಇನ್ನ ವರ್ಕ್ ಚಾಲು ಐತ್ರಿ. ನೀವು ಅವ್ರಿಗೆ ಏನ್ ಡಿಸ್ಟರ್ಬ್ ಮಾಡ್ಲಿಲ್ಲ ಅಂದ್ರ ಅವರು ನಿಮ್ಗೆ ಏನ್ ಡಿಸ್ಟರ್ಬ್ ಮಾಡಂಗಿಲ್ಲ. ಆರಾಮಾಗಿ ಬಂದ ಎಂಜಾಯ್ ಮಾಡಿ ಹೋಗ್ಬೋದು. ಇಲ್ಲಿ ಮ್ಯಾಗ ಬರೋಕಿತ ಪೈಲ ನಿಮ್ಗೆ ಈಗ ಹೇಳ್ತಾನು, ಇಲ್ಲಿ ಯಾವುದೇ ರೀತಿ ನೆಟ್ವರ್ಕ್ ಬರಂಗಿಲ್ಲ. ಏರ್ಟೆಲ್, ಜಿಯೋ, BSNL ಎಷ್ಟಿದಾವ ಅಷ್ಟು ನೆಟ್ವರ್ಕ್ ಇಲ್ಲಿ ಸ್ವಿಚ್ ಆಫ್ ಆಗ್ತಾವು. ಸೊ ಈಗ ನಾವು ಮನೆ ಹೊಂಟಿದೆವು. ಬಂದ ಒಂದ್ ತಾಸ ಆಯ್ತು. ಟೈಮ್ ಭಾಳ ಆಯ್ತು. ಸೂರ್ಯ ಮುನ್ಗಾಕತ್ತ ನೋಡ್ರಲ್ಲಿ. ಈಗ ಕಾಣಿಸ್ತದ. ಹೆಂಗೈತಿ ನಮ್ದು ಕ್ಯಾಮ್ರಾ ಒಂದ್ ಸ್ವಲ್ಪ ಲೋ ಐತಿ, ಅಡ್ಜಸ್ಟ್ ಮಾಡ್ಕೊರಿ ಒಂದ್ ಸ್ವಲ್ಪ. ಹಿಂಗ ವ್ಯೂಸ್ ಜಾಸ್ತಿ ಬರ್ಕೈತ್ರಿ. ಕ್ಯಾಮ್ರಾ ತಗೋತೇವ್ರಿ ಚಲೋ ಅಂತದ ಒಂದ. ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೇವ್ ಚಲೋ ಹಿಂಗೆ. ಅಲ್ಲಿ ತಕ ಇದ ಅನ್ಸ್ಟೇಬಲ್ ಕ್ಯಾಮ್ರಾ ತಗೊಂಡ ನಾನ್ಸೆನ್ಸ್ ಮಾತುಗಳ ಮಾತಾಡ್ಕೋತ ಹಿಂಗ ಜರ್ನಿ ಸ್ಟಾರ್ಟ್ ಇರ್ತೈತಿ ನಮ್ದ. ಇಲ್ಲಿ ಮ್ಯಾಗ ಬರಾಕ ಯಾವ್ದೇ ರೀತಿ ಹಾದಿ ಇಲ್ಲ, ಬೋರ್ಡ್ ಇಲ್ಲ, ಏನೂ ಇಲ್ಲ. ಹೆಂಗ್ ಬೈಂದೇರಿ ಹಂಗ ವಾಪಸ್ ಹೋಗ್ತಾನಂದ್ರ ಅದು ಹಾದಿ ಸಿಗಂಗಿಲ್ಲ.
ನೀವು ಹೊಸ ಹಾದಿ ಕ್ರಿಯೇಟ್ ಮಾಡ್ಬೇಕು ಹೋಗ್ಬೇಕು. ನೋಡ್ರಿ ಈಗ ನಮ್ ದೋಸ್ತ ಹೊಸ ಹಾದಿ ಕ್ರಿಯೇಟ್ ಮಾಡ್ಕೋತ ಹೊಂಟಿದ. ನಾವ್ ಬಂದಿದ್ದು ಆ ಕಡೆದ, ಇವ್ ಹೊಂಟಿವು ಈ ಕಡೆದ. ಸೊ ಇಲ್ಲಿ ನೋಡ್ರಿ ನಮ್ ದೋಸ್ತ ಕಟ್ಟಿಗೆ ತಗೊಂಡ ತಳಿಕ್ ಹೋಗಾಕ. ಯಾಕಂದ್ರ ಕಟ್ಟಿಗೆ ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಇಲ್ಲಿ ಇಂಪಾರ್ಟೆಂಟ್ ರೂಲ್ ಕೆಲಸ ಮಾಡ್ತೈತಿ ಕಟ್ಟಿಗೆ. ನೀವೇನ್ರ ಸ್ಲಿಪ್ ಆಗಾಕತ್ರ ಅಂದ್ರ ಕಟ್ಟಿಗೆಲಿ ಹಿಂಗ್ ಬ್ರೇಕ್ ಹಚ್ಬೋದು. ಒನ್ ಟೈಪ್ ಹ್ಯಾಂಡ್ ಬ್ರೇಕ್ ಕೆಲಸ ಮಾಡ್ತೈತ್ರಿ ಅದ. ನಾ ಕಟ್ಟಿಗೆ ಯೂಸ್ ಮಾಡಾಕತ್ತಿಲ್ರಿ, ನಮ್ ಕಾಲ್ ಮ್ಯಾಗ ನಾವು ವಿಶ್ವಾಸ ಇಟ್ಟಿದೆವು. ನಾ ತಳಿಕ್ ಹೋಗಿ ಮತ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾನು. ಯಾಕಂದ್ರ ಇಲ್ಲಿ ಹಿಂಗ ಕ್ಯಾಮ್ರಾ ಹಿಡ್ಕೊಂಡ್ ನಾ ಏನ್ರ ತಳಿಕ್ ಹೊಂಟಿನಂದ್ರ ನಾ ಬಿ ಬೀಳ್ತಾನು, ನನ್ ಜೊತೆ ನನ್ ಮೊಬೈಲ್ ಬಿ ಬೀಳ್ತೈತಿ. ಇರೋದು ಒಂದ ಮೊಬೈಲ್ ಐತಿ ನನ್ ಕಡೆ. ಇದ್ ಮೊಬೈಲ್ ಏನ್ರ ಡ್ಯಾಮೇಜ್ ಆಯ್ತಂದ್ರ ಬ್ಲಾಗ್ ಮಾಡೋದು ನನ್ ಬಹಳ ಮುಷ್ಕಿಲ್ ಆತೈತಿ. ಅದಕ್ಕ ಬ್ಲಾಗ್ ನ ಇಲ್ಲೇ ಬಂದ್ ಮಾಡತ್ತೇನು. ಸೊ ಗೈಸ್ ಈಗ ನಾವ ಮನಿ ಹೊಂಟಿದೇವ್ರಿ. ಗಾಡಿ ಸದ್ಯ ನಾ ಹೊಡ್ಯಾತೇನು, ಮನಿ ಹೊಂಟಿದೇವ್ರಿ. ಬ್ಲಾಗ್ ಇಲ್ಲೇ ಮುಗಿಸ್ತೇವು. ನಿಮಗ ಈ ಬ್ಲಾಗ್ ಚಲೋ ಅನಿಸ್ತಂದ್ರ ಲೈಕ್ ಮಾಡ್ರಿ ಮತ್ ಸಬ್ಸ್ಕ್ರೈಬ್ ಆಗ್ರಿ. ನೆಕ್ಸ್ಟ್ ವಿಡಿಯೋ ಬರ್ತೈತಿ ಮತ್ತ. ಓಕೆ ಬಾಯ್, ಸಿಗುನು ನೆಕ್ಸ್ಟ್ ಬ್ಲಾಗ್ದಾಗ. ಬಾಯ್.